ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಮಾಡ್ತಾ ಇದ್ದೀನಿ ಬೆಣ್ಣೆ ಮುರುಕಲು. ತುಂಬ ಟೇಸ್ಟಿಯಾಗಿ ಆಗುತ್ತೆ. ನೀವು ಬೇಕರಿಯಿಂದ ತರೋದೇ ಇಲ್ಲ. ಬೇಕರಿಯಲ್ಲೆಲ್ಲ ಮೈದಾ ಹಾಕಿರ್ತಾರೆ. ಇದರಲ್ಲಿ ನಾನು ವಿದೌಟ್ ಮೈದಾ ಮಾಡ್ತಾ ಇದ್ದೀನಿ. ತುಂಬ ಈಸಿನೂ ಕೂಡ ಮಾಡೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಚಕ್ಲಿ ಮಾಡಿಟ್ಮೇಲೆ 1 ತಿಂಗಳ ತನಕನೂ ಸ್ಟೋರ್ ಮಾಡಿ ನಾವು ತಿಂದ್ರೂ ಕರಮ್ ಕುರುಮನೆ ಇರುತ್ತೆ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ. ಅದರೊಳಗೆ 2 ಕಪ್ಪದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. 2 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡ್ರೆ 1 ಕಪ್ಪು ಪುಟಾಣಿ ಹಿಟ್ಟನ್ನು ಹಾಕಬೇಕಾಗತ್ತೆ. ಮೆಜರ್ಮೆಂಟು ಕರೆಕ್ಟಾಗೇ ಇಟ್ಕೊಳ್ಳಿ. ಇದಕ್ಕೆ ಫ್ರೆಶ್ಶು 1 ಟೇಬಲ್ ಸ್ಪೂನಷ್ಟು ನಾನು ಬೆಣ್ಣೆ ಹಾಕಿದ್ದೀನಿ. ತುಂಬಾ ಹಾಕಬಾರ್ದು. ಇದು 3 ಕಪ್ಪು ಹಿಟ್ಟಾಗಿದೆ ಅಲ್ವಾ, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಬೆಣ್ಣೆ ಹಾಕಿದ್ರೆ ಕರೆಕ್ಟಾಗಿ ಆಗುತ್ತೆ. ಮತ್ತು ಬಿಸಿ ಎಣ್ಣೆ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಓಂ ಕಾಳು, ಜೀರಿಗೆ, ನಾನಿಲ್ಲಿ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ, ಕಾಳುಮೆಣಸು. ಯಾಕಂದರೆ ಖಾರಕ್ಕೆ ರೆಡ್ ಚಿಲ್ಲಿ ಹಾಕ್ತಾ ಇಲ್ಲಲ್ಲ, ಅದಕ್ಕೆ. ಆಮೇಲೆ ಸ್ವಲ್ಪ ಎಳ್ಳು, ಉಪ್ಪು ಮತ್ತು ಚುಟಿಕೆಯಷ್ಟು ಸೋಡಾ ಹಾಕಬೇಕು. ಹಿಟ್ಟನ್ನ ತುಂಬ ಗಟ್ಟಿಯಾಗಿ ನಾದಬೇಡಿ, ಕಿವುಚಿ ನಾದಬೇಡಿ, ಇಲ್ಲಾಂದರೆ ಚಕ್ಲಿ ಚೆನ್ನಾಗಿ ಬರಲ್ಲ. ಉಗುರು ಬೆಚ್ಚಗಿನ ನೀರಲ್ಲೇ ನಾವು ನಾದಬೇಕು. ಈ ರೀತಿ ನೀವು ಟಿಪ್ ಫಾಲೋ ಮಾಡಿದ್ರೆ ಚಕ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಬೆಣ್ಣೆ ಮುರುಕಲು ಅಥವಾ ಚಕ್ಲಿ. ಉಗುರು ಬೆಚ್ಚಗಿನ ನೀರು ನನಗೆ 3 ಕಪ್ಪು ಹಿಟ್ಟಿಗೆ 1/4 ಕಪ್ದಷ್ಟು ನೀರು ಬೇಕಾಗಿದೆ. ಒಮ್ಮೆನೇ ನೀರು ಹಾಕಬೇಡಿ, ಸ್ವಲ್ಪನೇ ಹಾಕಿ ನಾದ್ಕೊಳ್ಳಿ. ಇಲ್ಲಿ ನೋಡಿ, ಗಟ್ಟಿಯಾಗಿಯೇ ಇರಬೇಕು ಹಿಟ್ಟು. ತುಂಬ ತೆಳುವಾಗಿ ಮಾಡೋದು ಬೇಡ. ತೆಳುವಾಗಿದ್ರೂ ಎಣ್ಣೆ ಹೀರ್ಕೊಳ್ಳುತ್ತೆ, ಮತ್ತು ತುಂಬ ಬಿಸಿ ನೀರು ಹಾಕಿದ್ರೂ ಎಣ್ಣೆ ಹೀರ್ಕೊಳ್ಳುತ್ತೆ. ಉಗುರು ಬೆಚ್ಚಗಿನ ನೀರು ಹಾಕಿದ್ರೆ ನೀವು ಎಣ್ಣೆನ ಹೀರ್ಕೊಳ್ಳಲ್ಲ. ಮತ್ತು ಕಲಿಸ್ಬಿಟ್ಟು ಇಡಬಾರ್ದು. ಇಮ್ಮಿಡಿಯೇಟ್ ಕಲಿಸಿದ ತಕ್ಷಣ ನಾವು ಬೆಣ್ಣೆ ಮುರುಕಲು ಮಾಡಲಿಕ್ಕೆ ತಗೋಬೇಕು. ಈಗ ಚಕ್ಲಿ ಮಣಿಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಯಾಕಂದರೆ ಹಿಟ್ಟು ಅಂಟ್ಕೊಳ್ಳಲ್ಲ, ಚಕ್ಲಿ ಸರಾಗವಾಗಿ ಬರುತ್ತೆ. ಈ ರೀತಿ ಹಿಟ್ಟು ಹಾಕ್ಕೊಳ್ಳಿ ಅದರೊಳಗೆ. ಮತ್ತು ಸಣ್ಣ ಚಕ್ಲಿ ಕೂಡ ಬಿಡಬಹುದು. ನಾನು ತೋರಿಸ್ಲಿಕ್ಕೆ ಹಾಗೆ ಬಿಟ್ಟಿದ್ದೀನಿ. ಆಮೇಲೆ ನಾನು ಡೈರೆಕ್ಟ್ ಎಣ್ಣೆಯಲ್ಲೇ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ರೀತಿ ಅದಕ್ಕೆ ಮುಳ್ಳು ಬರಬೇಕು ಮೇಲ್ಗಡೆ. ಹಿಟ್ಟು ಗಟ್ಟಿ ಇತ್ತು ಅಂದರೆ ಮಾತ್ರ ಆ ರೀತಿ ಮುಳ್ಳು ಬರೋದು, ಇಲ್ಲ ಅಂತಂದರೆ ಬರಲ್ಲ. ಬೇಕಾದರೆ ನೀವು ಹಸಿಮೆಣಸಿನ್ಕಾಯಿ ಹಾಕೋಬೋದು, ಕರಿಬೇವು ಕಟ್ ಮಾಡಿಕೊಂಡು ಹಾಕೋಬಹುದು. ಚಕ್ಲಿನ ಫ್ರೈ ಮಾಡಬೇಕಾದ್ರೆ ಲೋ ಫ್ಲೇಮಿಂದ ಮೀಡಿಯಮ್ವರೆಗೂ ಇಟ್ಟು ಫ್ರೈ ಮಾಡಬೇಕು. ಫಾಸ್ಟ್ ಉರಿಯಲ್ಲಿ ಇಟ್ಟರೆ ಚಕ್ಲಿ ಒಳಗಡೆ ತನಕ ಬೇಯಲ್ಲ, ಆಮೇಲೆ ಹಿಟ್ಟು ಹಾಗೆ ಉಳಿಯುತ್ತೆ. ಇದು ಫ್ರೈ ಆಗಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಬೇಕರಿಲೆಲ್ಲ ಮೈದಾ ಹಾಕಿರ್ತಾರೆ, ಕಾರ್ನ್ಫ್ಲೋರ್ ಹಾಕಿರ್ತಾರೆ. ಇದಕ್ಕೆ ನಾವು ಅಕ್ಕಿ ಹಿಟ್ಟು ಮತ್ತು ಪುಟಾಣಿ ಹಿಟ್ಟಿಂದ ಮಾಡಿರೋದು. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ಚಕ್ಲಿ ಒಂಚೂರು ಎಣ್ಣೆ ಹೀರ್ಕೊಂಡಿಲ್ಲ. ಕ್ರಿಸ್ಪಿ ಆ್ಯಂಡ್ ಕ್ರಂಚಿ ಬೆಣ್ಣೆ ಮುರುಕಲು ರೆಡಿಯಾಗಿದೆ. ಒಂದು ಸ್ವಲ್ಪ ಕರಿಬೇವು ಫ್ರೈ ಮಾಡಿಬಿಟ್ಟು ಇದರೊಳಗೆ ಹಾಕಿ ಸೇಮು ಬೇಕ್ರಿ ಸ್ಟೈಲಲ್ಲೇ ಬೆಣ್ಣೆ ಮುರುಕಲು ರೆಡಿಯಾಗಿದೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.